ಶ್ರೀ ಗಣೇಶ ಭಜನಾ ಮಂದಿರದ ಕುಪ್ಪೆಟ್ಟಿಯ ನೂತನ ರಾಜಗೋಪುರ ಹಾಗೂ ದುರ್ಗಾ ಗಣೇಶ ಸಭಾಭವನ ಲೋಕಾರ್ಪಣೆಯ ಕಾರ್ಯಕ್ರಮ ಇದೇ ಬರುವ 6, 7, 8ನೇ ತಾರೀಕಿಗೆ ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ ಅಥರ್ವಶೀರ್ಷ ಗಣಯಾಗ ಮತ್ತು ಮಹಾಚಂಡಿಕಾಯಾಗ ಈ ಕ್ಷೇತ್ರದ ಸನ್ನಿಧಾನದಲ್ಲಿ ನಡೆಯಲಿಕ್ಕಿರ್ತಕ್ಕಂಥದ್ದು. ಪೂಜ್ಯ ಕಾವಂದರ ಆಶೀರ್ವಾದದೊಂದಿಗೆ, ಮಾನಿಲದ ಯತಿವರ್ಯರ ಆಶೀರ್ವಾದದೊಂದಿಗೆ ಈ ಜೀರ್ಣೋದ್ಧಾರ ಕಾರ್ಯ ಮತ್ತು ಪೂಜಾ ವಿಧಾನಗಳು ನಡೆಯಲಿಕ್ಕಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದ ದೃಷ್ಟಿಯನ್ನಿಟ್ಟುಕೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ನಾನು ಈ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ದೇವಸ್ಥಾನಗಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಹಿಂದೂ ಸಮಾಜ ಕೊಡ್ತದೋ ಅಷ್ಟೇ ರೀತಿಯಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಭಜನಾ ಮಂದಿರಗಳಿಗೆ ಕೊಟ್ಟುಕೊಂಡು ಬಂದಿರತಕ್ಕಂಥ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯು ಅತ್ಯಂತ ಅಗ್ರಪಂಕ್ತಿಯಲ್ಲಿ ಇರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಅನೇಕ ಭಜನಾ ಮಂದಿರಗಳಲ್ಲಿ ಅಲ್ಲಿ ಆರಾಧನೆ ಮಾಡ್ತಕ್ಕಂಥ ದೇವರ ಸನ್ನಿಧಾನದ ಪ್ರಾಮುಖ್ಯತೆ ಮತ್ತು ವೈಶಿಷ್ಟ್ಯತೆಯನ್ನು ಅನೇಕ ಭಜನಾ ಮಂದಿರಗಳಲ್ಲಿ ನಾವು ನೋಡಿದ್ದೇವೆ, ತಿಳಿದಿದ್ದೇವೆ. ಪ್ರಾಯಶಃ ಅಂತಹ ಸಾಲಿನಲ್ಲಿ ಶ್ರೀ ಗಣೇಶ ಭಜನಾ ಮಂದಿರವು ಒಂದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅನೇಕ ಜನ ಈ ಪರಿಸರದ ಭಕ್ತರು ಈ ಭಜನಾ ಮಂದಿರಕ್ಕೆ ಹರಕೆಯನ್ನು ಹೊತ್ತುಕೊಂಡು ಹರಕೆ ತೀರಿಸಿ ಅವರ ಇಷ್ಟಾರ್ಥವನ್ನು ಸಿದ್ಧಿಸಿಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಪ್ರಾಯಶಃ ಅಂತಹ ಒಂದು ಶ್ರೇಷ್ಠ ಸಾನ್ನಿಧ್ಯವನ್ನು ಹೊಂದಿರತಕ್ಕಂಥ ಭಜನಾ ಮಂದಿರ ಶ್ರೀ ಗಣೇಶ ಭಜನಾ ಮಂದಿರ, ಕುಪ್ಪೆಟ್ಟಿಯ ಭಜನಾ ಮಂದಿರ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸ್ತಾ, ಪ್ರಾಯಶಃ ಇದು ಅನೇಕ ವರ್ಷದ ಹಿಂದೆ ಈ ಭಜನಾ ಮಂದಿರ ಪ್ರಾರಂಭ ಆಗಿ ಹಿಂದೂ ಸಮಾಜದ ಎಲ್ಲ ಧರ್ಮೀಯ ಬಂಧುಗಳು ಈ ಭಜನಾ ಮಂದಿರದಲ್ಲಿ ಪೂಜೆ ಪುರಸ್ಕಾರಗಳನ್ನು ನೆರವೇರಿಸ್ತಕ್ಕಂಥ ಪರಿಪಾಠ ಹೊಂದಿರತಕ್ಕಂಥ ಭಜನಾ ಮಂದಿರ ನಮ್ಮ ಶ್ರೀ ಗಣೇಶ ಭಜನಾ ಮಂದಿರ. ಇಲ್ಲಿಯ ಎಲ್ಲ ಭಜನಾರ್ಥಿಗಳು, ಇಲ್ಲಿಯ ಸಮಿತಿಯವರು ಸೇರಿಕೊಂಡು ಒಂದು ಸುಂದರವಾಗಿರ್ತಕ್ಕಂಥ ಸಭಾಭವನ ನಿರ್ಮಾಣ ಆಗಬೇಕು, ಒಂದು ರಾಜಗೋಪುರ ನಿರ್ಮಾಣ ಆಗಬೇಕೆನ್ನುವಂಥ ಕನಸನ್ನು ಹೊತ್ತುಕೊಂಡು ಎಲ್ಲ ಭಕ್ತರ ಮನೆಗಳಿಗೆ ಸಂಪರ್ಕ ಮಾಡಿ, ದಾನಿಗಳ ಸಂಪರ್ಕವನ್ನು ಮಾಡಿ ಒಂದು ಸುಂದರವಾಗಿರ್ತಕ್ಕಂಥ ಭಜನಾ ಮಂದಿರ, ರಾಜಗೋಪುರ ಮತ್ತು ಸಭಾಭವನವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವರ ಬಹಳ ವರ್ಷದ ಅಪೇಕ್ಷೆ ಇತ್ತು. ಈ ರಾಜಗೋಪುರ ಮತ್ತು ಸಭಾಭವನ ಇಡೀ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ದಕ್ಷಿಣ ಭಾರತದಲ್ಲಿ ಹೆಸರನ್ನು ಪಡೆದಿರತಕ್ಕಂಥ ಮೈಸೂರು ಮಹಾರಾಜರ ಕೈಯಲ್ಲಿ ಇದು ಉದ್ಘಾಟನೆ ಆಗಬೇಕೆನ್ನುವಂಥ ಅಪೇಕ್ಷೆ ಇಲ್ಲಿ ಎಲ್ಲ ಭಕ್ತರ, ಎಲ್ಲ ಭಜನಾ ಮಂಡಳಿಯ ಸದಸ್ಯರ ಅಪೇಕ್ಷೆ ಆಗಿತ್ತು. ಆ ಕಾರಣಕ್ಕೋಸ್ಕರ ಕಳೆದ 1 ವರ್ಷ 2 ವರ್ಷದ ಹಿಂದಿನಿಂದಲೂ ಅವರ ಬರುವಿಕೆಗೋಸ್ಕರ ಶಬರಿಕಾದ ರೀತಿಯಲ್ಲಿ ಶ್ರೀ ಗಣೇಶೋತ್ಸವ ಭಜನಾ ಮಂದಿರದ ಕಾರ್ಯಕರ್ತರು ಕಾಯ್ತಾ ಇದ್ದರು. ಪ್ರಾಯಶಃ ಮಹಾರಾಜರನ್ನು ಸಂಪರ್ಕ ಮಾಡಿದಾಗ ಬಹಳ ಸಂತೋಷದಿಂದ ಈ ಭಜನಾ ಮಂದಿರವನ್ನು ಉದ್ಘಾಟನೆ ಮಾಡಲಿಕ್ಕೆ, ಕುಪ್ಪೆಟ್ಟಿಯ ಈ ಭಜನಾ ಮಂದಿರದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಸಂತೋಷಪೂರ್ವಕವಾಗಿ ಒಪ್ಪಿಕೊಂಡಿರುವುದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಪ್ರಾಯಶಃ ಇದರ ಈ ಒಂದು ಕಾರ್ಯಕ್ರಮ 8ನೇ ತಾರೀಕಿಗೆ 6ನೇ ತಾರೀಕಿಗೆ ಪ್ರಾರಂಭಗೊಳ್ಳಲಿಕ್ಕಿದೆ. 6ನೇ ತಾರೀಕಿಗೆ ವೈಭವಯುತವಾಗಿರ್ತಕ್ಕಂಥ ಹೊರೆಕಾಣಿಕೆ ಶೋಭಾಯಾತ್ರೆ ನಡೀಲಿಕ್ಕಿದೆ. 6ನೇ ತಾರೀಕಿನ ಅವತ್ತು ಧಾರ್ಮಿಕ ಕಾರ್ಯಕ್ರಮಗಳು ಸಹ ಅವತ್ತು ನೆರವೇರಲಿಕ್ಕಿದೆ. ಅವತ್ತಿನ ಧಾರ್ಮಿಕ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಮೋಹನದಾಸ ಸ್ವಾಮೀಜಿಯವರ ಆಶೀರ್ವಚನದ ಮೂಲಕ ದೀಪ ಪ್ರಜ್ವಲನೆಯನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರಿ ಜಿಲ್ಲೆಯ ಸಂಸತ್ ಸದಸ್ಯರು ನೆರವೇರಿಸಲಿಕ್ಕಿದ್ದಾರೆ. ಅವತ್ತು ರವೀಶ್ ಪಡುಮಲೆ ಅವರು ಈ ಕಾರ್ಯಕ್ರಮದ ಉಪನ್ಯಾಸವನ್ನು, ಧಾರ್ಮಿಕ ಉಪನ್ಯಾಸವನ್ನು ಸಹ ನೆರವೇರಿಸಲಿಕ್ಕಿದ್ದಾರೆ. ಶರತ್ ಕೃಷ್ಣ ಬಡವಟ್ನಾಯರು, ಪ್ರತಾಪ್ ಸಿಂಹ ನಾಯಕರು, ಮಂಜುನಾಥ್ ಭಂಡಾರಿ ಅವರು, ಹರೀಶ್ ಕುಮಾರ್ ಅವರು
ಹೀಗೆ ಅನೇಕ ಜನಪ್ರತಿನಿಧಿಗಳು, ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. 2ನೇ ದಿವಸ 7ನೇ ತಾರೀಕಿಗೆ ನಮ್ಮ ಜಿಲ್ಲೆ ಮತ್ತು ಕುಪ್ಪೆಟ್ಟಿಯ ಭಜನಾ ಮಂದಿರದ ಬಹು ವರ್ಷದ ನಿರೀಕ್ಷೆ ಆಗಿರ್ತಕ್ಕಂಥ ಮೈಸೂರಿನ ಮಹಾರಾಜರ ಆಗಮನ 7ನೇ ತಾರೀಕಿಗೆ ನಡೀಲಿಕ್ಕಿದೆ. 7ನೇ ತಾರೀಕಿಗೆ ಸಂಜೆ 6 ಗಂಟೆಗೆ, ಸುಮಾರು 6 ಗಂಟೆಯ ಹೊತ್ತಿಗೆ ಕಲ್ಲೇರಿಯಿಂದ ವೈಭವಯುತವಾಗಿರ್ತಕ್ಕಂಥ ಶೋಭಾಯಾತ್ರೆಯೊಂದಿಗೆ ಮಹಾರಾಜರನ್ನು ಸ್ವಾಗತ ಮಾಡಿ ಭಜನಾ ಮಂದಿರಕ್ಕೆ ಕರೆತರಲಿಕ್ಕಿದ್ದೇವೆ. ಇಲ್ಲಿ ಉದ್ಘಾಟನೆ ಕಾರ್ಯ ಆದ ನಂತರ ಪಕ್ಕದ ಮೈದಾನದಲ್ಲಿ ಸಭಾ ಕಾರ್ಯಕ್ರಮ, ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದರಲ್ಲಿ ದೀಪ ಪ್ರಜ್ವಲನೆಯನ್ನು ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯವರು ನೆರವೇರಿಸಲಿಕ್ಕಿದ್ದಾರೆ. ಸಭಾಧ್ಯಕ್ಷತೆಯನ್ನು ನಮ್ಮ ತಾಲೂಕು ಮಾತ್ರ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸಾಮಾಜಿಕ ಬದ್ಧತೆಯಲ್ಲಿ ಕೆಲಸ ಮಾಡತಕ್ಕಂಥ ನಮ್ಮದೇ ತಾಲೂಕಿನ ಗುರುವೆಂಟಕೆರೆಯ ಬರೋಡದಲ್ಲಿ ಉದ್ಯಮವನ್ನು ನಡೆಸ್ತಾ ಇರತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶಶಿಧರ್ ಶೆಟ್ಟಿ ಬರೋಡ ಅವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಅವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನ ಧಾರ್ಮಿಕ ಭಾಷಣವನ್ನು ವಿವೇಕಾನಂದ ವಿದ್ಯಾಸಂಸ್ಥೆಯ ಸಂಚಾಲಕರಾಗಿರ್ತಕ್ಕಂಥ, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ, ಹಿಂದೂ ಸಮಾಜಕ್ಕೆ ಶಕ್ತಿ ಆಗಿರ್ತಕ್ಕಂಥ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ನೆರವೇರಿಸಲಿಕ್ಕಿದ್ದಾರೆ. ಅವತ್ತು ಉದ್ಯಮಿಗಳಾಗಿರ್ತಕ್ಕಂಥ ಕನ್ಯಾನ ಸದಾಶಿವ ಶೆಟ್ಟಿ ಅವರು, ಮಾಜಿ ಸಚಿವರಾಗಿರ್ತಕ್ಕಂಥ ಪ್ರಮೋದ್ ಮಜ್ಜುರಾಜ್ ಅವರು, ಮೋಹನ್ ಕುಮಾರ್ ಅವರು, ಹೀಗೆ ಅನೇಕ ಜನ ಗಣ್ಯರು ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅವತ್ತು ಇರ್ತಕ್ಕಂಥದ್ದು 8ನೇ ತಾರೀಕಿಗೆ ಸಂಜೆ ಮತ್ತೆ 6 ಗಂಟೆಗೆ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಅವತ್ತಿನ ದೀಪ ಪ್ರಜ್ವಲನೆಯನ್ನು ಇದೇ ಉರುವಾಲ ಗ್ರಾಮದ ತನ್ನೋಜಿ ಮಹಾಲಿಂಗೇಶ್ವರ ದೇವಸ್ಥಾನದ ಅಲೆಜ್ಜಿಯ ಅಧ್ಯಕ್ಷರು, ಉದ್ಯಮಿಗಳು, ಕೊಡುಗೈ ದಾನಿಗಳು, ಸಾಮಾಜಿಕ ಬದ್ಧತೆಯಲ್ಲಿ ಕೆಲಸ ಮಾಡತಕ್ಕಂಥ ಸೋದರ ಸಮಾನರಾಗಿರ್ತಕ್ಕಂಥ ಶ್ರೀಯುತ ಅತುಲ್ KN ರವರು ಅವತ್ತಿನ ದೀಪ ಪ್ರಜ್ವಲನ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದಾರೆ. ಅವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಭಜನಾ ಮಂಡಳಿಯ ರಾಜಗೋಪುರ ದುರ್ಗಾ ಗಣೇಶೋತ್ಸವ ಸಭಾಭವನದ ಲೋಕಾರ್ಪಣಾ ಸಮಿತಿಯ ಕಾರ್ಯಾಧ್ಯಕ್ಷರು, ಉದ್ಯಮಿಗಳು, ಅದೇ ರೀತಿ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀ ಕಿರಣ್ ಚಂದ್ರ ಪುಷ್ಪಗಿರಿ ಅವರು ಅವತ್ತಿನ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಅವತ್ತಿನ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನಮ್ಮೆಲ್ಲರ ಮಾರ್ಗದರ್ಶಕರು, ನಾರಾಯಣಗುರು ಕಾಲೇಜಿನ ಉಪನ್ಯಾಸಕರಾಗಿರ್ತಕ್ಕಂಥ ಕೇಶವ್ ಬಂಗೇರವರು ಅವತ್ತಿನ ಧಾರ್ಮಿಕ ಉಪನ್ಯಾಸವನ್ನು ನೆರವೇರಿಸಲಿಕ್ಕಿದ್ದಾರೆ. ಅವತ್ತು ನಳಿನ್ ಕುಮಾರ್ ಕಟೀಲ್ರು, ಕಿಶೋರ್ ಕುಮಾರ್ ಬುಟ್ಟಾಡಿಯವರು, ಸತೀಶ್ ಪಟ್ಲ, ಈ ರೀತಿ ಅನೇಕ ಜನ ಧಾರ್ಮಿಕ ಸಾಮಾಜಿಕ ಮುಖಂಡರು ಇವತ್ತಿನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇರ್ತಕ್ಕಂಥದ್ದು. ಪ್ರಾಯಶಃ ಅದರ ಜೊತೆಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ, 7ನೇ ತಾರೀಕಿಗೆ ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳು, ಅದರಲ್ಲಿ ವಿಶೇಷವಾಗಿ 12 ಗಂಟೆಯಷ್ಟಿಗೆ ಪೂರ್ಣಾವತಿಗೊಳ್ಳಲಿಕ್ಕಿರ್ತಕ್ಕಂಥ ಅಥರ್ವ ಶೀರ್ಷ ಗಣಯಾಗ. ಪ್ರಾಯಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ವಿರಳವಾಗಿ ಈ ಒಂದು ಧಾರ್ಮಿಕ ಕಾರ್ಯ ನಡೆದಿರ್ತಕ್ಕಂಥದ್ದು. ಪ್ರಾಯಶಃ ಇದು ನಮ್ಮೆಲ್ಲರ ಹೆಮ್ಮೆ, ನಮ್ಮೆಲ್ಲರ ಭಾಗ್ಯ, ನಮ್ಮೆಲ್ಲರಿಗೂ ಇದರಲ್ಲಿ ಭಾಗವಹಿಸುವಂಥ ಯೋಗ ಭಾಗ್ಯ ಸಿಕ್ಕಿರ್ತಕ್ಕಂಥದ್ದು ಅಥರ್ವ ಶೀರ್ಷ ಗಣಯಾಗದಲ್ಲಿ. ಆ ಕಾರಣಕ್ಕೋಸ್ಕರ ಉರುವಾಲ ಗ್ರಾಮದ ಪ್ರತಿ ಮನೆಯಿಂದ 11 ದಿನಗಳ ಕಾಲ ಆಚರಣೆಯನ್ನು ಮಾಡಿ ಸಂಕಲ್ಪದೊಂದಿಗೆ ಅವತ್ತು ಗರಿಕೆಯನ್ನು ತಂದು ಅಥರ್ವ ಶೀರ್ಷ ಗಣಯಾಗದ ಆ ಪೂರ್ಣಾವತಿಯಲ್ಲಿ ಉರುವಾಲ ಗ್ರಾಮದ ಪ್ರತಿ ಮನೆಯಿಂದ ಆ ಗರಿಕೆ ಸಮರ್ಪಣೆ ಪೂರ್ಣಾವತಿಯ ಸಂದರ್ಭದಲ್ಲಿ ನಡೀಲಿಕ್ಕಿರ್ತಕ್ಕಂಥದ್ದು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಧಾರ್ಮಿಕ ಆಚರಣೆ ಅಥರ್ವ ಶೀರ್ಷ ಗಣಯಾಗ ಈ ಒಂದು ಕಾರ್ಯಕ್ರಮದಲ್ಲಿ ನಡೀಲಿಕ್ಕಿರ್ತಕ್ಕಂಥದ್ದು. ಅದರ ಜೊತೆಗೆ ಮರುದಿವಸ 6ನೇ ತಾರೀಕಿಗೆ ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ 12 ಗಂಟೆಯಷ್ಟೊತ್ತಿಗೆ, 8ನೇ ತಾರೀಕಿಗೆ ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ 12 ಗಂಟೆಯಷ್ಟೊತ್ತಿಗೆ ಪೂರ್ಣಾವತಿಗೊಳ್ಳಲಿಕ್ಕಿರ್ತಕ್ಕಂಥದ್ದು ಮಹಾಚಂಡಿಕಾ ಯಾಗ. ದೇವಿಯ ಆರಾಧನೆಯನ್ನು ಮಾಡ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಯಾಗಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಚಂಡಿಕಾ ಯಾಗ. ಆ ಮಹಾಚಂಡಿಕಾ ಯಾಗ ಇಲ್ಲಿ ಸಂಪನ್ನಗೊಳ್ಳಲಿಕ್ಕಿರ್ತಕ್ಕಂಥದ್ದು. ಆ ಚಂಡಿಕಾ ಯಾಗಕ್ಕೂ ಉರುವಾಲ ಗ್ರಾಮದ ಪ್ರತಿ ಮನೆಯಿಂದ ಸಂಕಲ್ಪಪೂರ್ವಕವಾಗಿ ಆ ಪೂರ್ಣಾವತಿಗೆ ತೆಂಗಿನಕಾಯಿಯನ್ನು ಮನೆಯಲ್ಲಿ 11 ದಿನಗಳ ಕಾಲ
ನಿತ್ಯ ತಾಯಿಯ ಜಪವನ್ನು ಮಾಡಿ ಅವತ್ತು ಪೂರ್ಣಾವತಿಗೆ ಪ್ರತಿ ಮನೆಯಿಂದ ತೆಂಗಿನಕಾಯಿಯನ್ನು ಪೂರ್ಣಾವತಿಗೆ ಸಮರ್ಪಣೆ ಮಾಡತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯ. ಪ್ರಾಯಶಃ ಇದು ಎರಡೂ ಯಾಗಗಳು ಲೋಕ ಕಲ್ಯಾಣಾರ್ಥವಾಗಿ ಸಮಾಜದ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಬೇಕು, ದೇಶಕ್ಕೆ ಒಳ್ಳೆಯದು ಮಾಡಬೇಕು, ವಿಶ್ವಕ್ಕೆ ಒಳ್ಳೆಯದು ಮಾಡಬೇಕು ಎನ್ನುವಂಥ ದೃಷ್ಟಿಯನ್ನಿಟ್ಟುಕೊಂಡು ಮಾಡತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ. ಯಾವ ಭಜನಾ ಮಂದಿರದಲ್ಲೂ ಇಷ್ಟು ವರ್ಷ ನಾನು ನೋಡಿದ್ದು, ನಾನು ಕೇಳಿದ್ದು ಇಲ್ಲ ಅಂತ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯವನ್ನು ಕುಪ್ಪೆಟ್ಟಿಯ ಶ್ರೀ ಗಣೇಶ ಭಜನಾ ಮಂದಿರದಲ್ಲಿ ನೆರವೇರಿಸತಕ್ಕಂಥದ್ದು ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾಳ ಇಷ್ಟಪಡ್ತೇನೆ. ಅದರ ಜಾಗೃತಿಕ ಕಾರ್ಯಕ್ರಮವನ್ನು ಸಹ ನಾವು ಅವತ್ತು ಏರ್ಪಾಡುಗೊಳಿಸಿದ್ದೇವೆ. ಅವತ್ತು 6ನೇ ತಾರೀಕಿಗೆ ಸಂಜೆ ಕಲಾಕುಂಭ ಕುಲಾಯಿ ಕುಡ್ಲ ಅವರಿಂದ ಪರಮಾತ್ಮ ಪಂಜುರ್ಲಿ ಎನ್ನುವಂಥ ನಾಟಕ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ತುಳು ನಾಟಕ ಕಾರ್ಯಕ್ರಮ ನೆರವೇರಲಿಕ್ಕಿರ್ತಕ್ಕಂಥದ್ದು. ಅದರ ಜೊತೆಗೆ 8ನೇ ತಾರೀಕಿಗೆ ಪಾವಂಜೆ ಮೇಳದವರಿಂದ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಸಹ ಈ ಸಂದರ್ಭದಲ್ಲಿ ನಡೀಲಿಕ್ಕಿದೆ. ಈ ಎರಡು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ನೆರವೇರಿಸಲಿಕ್ಕಿರ್ತಕ್ಕಂಥದ್ದು. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು ಯಾವುದು ಕೇಳಿದರೆ, ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಅನ್ನದಾನ ಸಂತರ್ಪಣೆಯನ್ನು ನೆರವೇರಿಸಿರ್ತಕ್ಕಂಥವರು ಸುಮಾರು 1 ಲಕ್ಷಕ್ಕಿಂತಲೂ ಹೆಚ್ಚಿನ ಮೊತ್ತದ ಅನ್ನದಾನ ಸೇವಾಕರ್ತರು. ಎಷ್ಟು ಜನ? 30 ಜನ ಅನ್ನದಾನ ಸೇವಾಕರ್ತ. 1 ಲಕ್ಷಕ್ಕಿಂತಲೂ ಹೆಚ್ಚಿದ್ದು 10,000ಕ್ಕಿಂತಲೂ ಹೆಚ್ಚಿನ ಅನ್ನದಾನ ಸೇವಾಕರ್ತರು. ಒಟ್ಟಿಗೆ 200 ಜನ ಅನ್ನದಾನ ಸೇವಾಕರ್ತರು ಈಗಾಗಲೇ ಅವರು 30 ಜನ ಮತ್ತು 10,000ದ ರೀತಿಯಲ್ಲಿ ಅನ್ನದಾನದ ಸೇವಾಕರ್ತರು ಸುಮಾರು 200 ಜನ, 210 ಜನ. ಅದರಲ್ಲಿ ವಿಶೇಷವಾಗಿ ನಾನು ಉಲ್ಲೇಖ ಮಾಡಬೇಕಾದ್ದು ಏನು ಅಂತ ಕೇಳಿದರೆ, ಒಂದು ಭಜನಾ ಮಂದಿರದ ಈ ರೀತಿಯ ಕಾರ್ಯಕ್ರಮದಲ್ಲಿ ಅನ್ನದಾನ ಸೇವಾಕರ್ತರನ್ನು ಗುರುತಿಸಿ ಅನ್ನದಾನ ಸೇವೆಯನ್ನು ಮಾಡತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆಯುವುದಿದ್ದರೆ ಅದು ಶ್ರೀ ಕುಪ್ಪೆಟ್ಟಿಯ ಈ ಗಣೇಶ ಭಜನಾ ಮಂದಿರದಲ್ಲಿ ಎನ್ನುವಂಥದ್ದನ್ನು ಸಹ ನಾನು ವಿಶೇಷವಾಗಿ ಉಲ್ಲೇಖ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಇದು ದೇವಸ್ಥಾನದ ಬ್ರಹ್ಮಕಲಶೋತ್ಸವದಲ್ಲಿ ನಡೆಯುವಂಥದ್ದು ನಾವು ನೋಡಿದ್ದೇವೆ. ಆದರೆ ಇದನ್ನು ಭಜನಾ ಮಂದಿರದಲ್ಲೂ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಈಗಾಗಲೇ ಪೂರ್ವ ತಯಾರಿ ದೃಷ್ಟಿಯಿಂದ ಸಭಾಭವನ ರೆಡಿಯಾಗಿದೆ, ಗೋಪುರ ರೆಡಿಯಾಗಿದೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ನಗರ ಅಲಂಕಾರದ ಕಾರ್ಯ ಈಗಾಗಲೇ ನಡೀತಾ ಇದೆ. ಸಭಾಭವನ ಒಂದು ವೈಯಕ್ತಿಕ ವ್ಯಕ್ತಿಯ ಜಾಗದಲ್ಲಿ ಈಗಾಗಲೇ ಸಭಾಭವನ ನಿರ್ಮಾಣದ ದೃಷ್ಟಿಯಿಂದಲೂ ಕಾರ್ಯಗಳು ಪ್ರಾರಂಭ ಆಗ್ತಿದೆ. ಯಜ್ಞಶಾಲೆಗಳು ಸಹ ಈಗಾಗಲೇ ಪ್ರಾರಂಭ ಆಗ್ತಾ ಇದೆ. ಈ ಎಲ್ಲ ದೃಷ್ಟಿಯನ್ನಿಟ್ಟುಕೊಂಡು ಇಲ್ಲಿಯ ಸಮಿತಿಯವರು ವಿಶೇಷವಾಗಿ ಈ ಒಂದು ಕಾರ್ಯವನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ಈ ಸಮಿತಿಯ ಅಧ್ಯಕ್ಷರು ಭಾಳ ಪೂರ್ಣ ಅವರ ಸಲಹೆ ಸೂಚನೆಯ ಮೇರೆಗೆ, ಶಶಿಧರ್ ಶೆಟ್ಟಿಯವರ ಸಲಹೆ ಸೂಚನೆಯ ಮೇರೆಗೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಅತುಲ್ರವರ ಮಾರ್ಗದರ್ಶನ ನಿರಂತರವಾಗಿರ್ತಕ್ಕಂಥದ್ದು. ಇದೇ ಊರಿನ ಕಾರ್ಯಾಧ್ಯಕ್ಷರು ಕಿರಣ್ ಚಂದ್ರರು ಸಹ ನಿರಂತರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥದ್ದು. ಅದರ ಜೊತೆಗೆ ವಿಶೇಷವಾಗಿ ನಾನು ಉಲ್ಲೇಖ ಮಾಡಬೇಕಾದ್ದು, ಅನೇಕ ದೇವಸ್ಥಾನದ ಬ್ರಹ್ಮಕಲಶೋತ್ಸವದಲ್ಲಿ ಅಧ್ಯಕ್ಷರಾಗಿ ಕೊರಂಜ ದುರ್ಗಾ ಮಾಲಿಂಗೇಶ್ವರ ದೇವಸ್ಥಾನದ ಮುಕ್ತೇಶ್ವರ, ಪಂಚಲಿಂಗೇಶ್ವರ ದೇವಸ್ಥಾನದ ಮುಕ್ತೇಶ್ವರಾಗಿರ್ತಕ್ಕಂಥ ಯೋಗೀಶಣ್ಣ ಅವತ್ತಿನ ಇವತ್ತಿನವರೆಗೆ ನಿರಂತರವಾಗಿ ಈ ಒಂದು ಸೇವಾ ಕಾರ್ಯದಲ್ಲಿ ಅವರನ್ನು ತೊಡಗಿಸಿಕೊಂಡಿರ್ತಕ್ಕಂಥವ್ರು ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ನಾವೆಲ್ಲರೂ ನಿರಂತರವಾಗಿ ಕೆಲಸ ಕಾರ್ಯದಲ್ಲಿ ತೊಡಗಿಸಿರುವವರು ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲರೂ ಪ್ರಧಾನ ಅರ್ಚಕರಿದ್ದಾರೆ, ಮಹಿಳಾ ಸಮಿತಿಯವರಿದ್ದಾರೆ, ಅದೇ ರೀತಿ ನಮ್ಮ ಗಣೇಶ ಭಜನಾ ಮಂದಿರದ ಅಧ್ಯಕ್ಷರಿದ್ದಾರೆ, ಅದೇ ರೀತಿ ನಮ್ಮ ಪ್ರವೀಣ್ರಿರ್ಬೋದು, ರೋಹಿತ್ ಅಣ್ಣ ಇರ್ಬೋದು, ಇವರೆಲ್ಲರೂ ಈ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಳ್ಳತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಬೇಕಾದ್ದು ಪ್ರಭಾಕರ್ ಗೌಡ ಪುಸಂದೋಡಿ ಅವರನ್ನು. ಅನ್ನದಾನದ ಸೇವಾ ಕಾರ್ಯದ ಮತ್ತು ಆರ್ಥಿಕ ಸಮಿತಿಯ ಜವಾಬ್ದಾರಿ ಕೊಟ್ಟಾಗ ನಾನೊಬ್ಬ ಭಕ್ತ ಎನ್ನುವಂಥ ನೆಲೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ತನ್ನ ವೈಯಕ್ತಿಕ ಕಾರ್ಯಗಳನ್ನು ಬದಿಗೊತ್ತಿ ಅನ್ನದಾನದ ಸೇವಾ ಕಾರ್ಯ ಮತ್ತು ಪೂರ್ಣ ಇದರಲ್ಲಿ ಸಹ ತೊಡಗಿಸಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಸಹ ಮಾಡಿದ್ದಾರೆ. ಪ್ರಾಯಶಃ ಈ ಸಂದರ್ಭದಲ್ಲಿ CA ಬ್ಯಾಂಕಿನ ಇಬ್ಬರು ಅಧ್ಯಕ್ಷರು ಸಹ ಅವತ್ತು ನಮಗೆ ಸಹಕಾರ ಕೊಟ್ಟಿದ್ದಾರೆ, ಇವತ್ತು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಎಲ್ಲ ವ್ಯವಸ್ಥೆಯ ದೃಷ್ಟಿಯಿಂದಲೂ
ಕರಾಯ ಕೃಷಿ ಪತ್ತಿನ ಕಲ್ಲೇರಿ ಕೃಷಿ ತಣ್ಣೀರು ಬಂದ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಜಯನಂದಣ್ಣ, ಅದೇ ರೀತಿ ಕಳಿಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿದ್ದ ವಸಂತಣ್ಣ ಸಹ ಪೂರ್ಣ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸಹ ಈ ವ್ಯವಸ್ಥೆಯಲ್ಲಿ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕೇನು ಅಂತ ಕೇಳಿದ್ರೆ, ಈ ಭಜನಾ ಮಂದಿರಕ್ಕೆ ಸ್ವಂತ RTC ಇಲ್ಲದಂಥ ಭಜನಾ ಮಂದಿರ, ಸ್ವಂತ RTC ಇಲ್ಲದಂಥ ಭಜನಾ ಮಂದಿರ. ಈ ಭಜನಾ ಮಂದಿರದ ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಅನುದಾನಗಳನ್ನು ಈ ಭಜನಾ ಮಂದಿರಕ್ಕೆ ಕೊಡಬೇಕಾದ್ರೆ ತುಂಬ ಕಾನೂನಿನ ತೊಡಕುಗಳು ಇದೆ ಎನ್ನುವ ಕಾರಣಕ್ಕೋಸ್ಕರ ನಾವು ಭಾಳ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಸಮಿತಿಯವರು, ಜೀರ್ಣೋದ್ಧಾರ ಸಮಿತಿಯವರು, ಭಜನಾ ಮಂದಿರದವರು. ಆ ಸಂದರ್ಭದಲ್ಲಿ ದೇವರ ಇಚ್ಛೆ ಏನೋ ಎದುರು 2 ಜನ ಅವರ ಮನೆಯ ಸ್ಥಳವನ್ನು ಮಾರಾಟ ಮಾಡುವಂಥ ಸುದ್ದಿ ಬಂತು. ಆ ತಕ್ಷಣಕ್ಕೆ ಅದನ್ನು ಖರೀದಿ ಮಾಡಿ ಅಂತ ಹೇಳುವಂಥ ಸೂಚನೆಯನ್ನು ನಾನು ಹೇಳಿದೆ. ನೀವು ಖರೀದಿ ಮಾಡಿ, ಮತ್ತೆ ಏನಿದ್ದಾರೆ ನೋಡುವ, ಗಣಪತಿ ಇದ್ದಾರೆ ಅಂತೇಳಿ. ಆ ಸಂದರ್ಭದಲ್ಲಿ ನಮಗೆ ಗಣಪತಿ ಕಳಿಸಿರುವುದು ಯಾರನ್ನು ಕೇಳಿದರೆ, ನಮ್ಮ ತಣ್ಣೀರು ಬಂದ CA ಬ್ಯಾಂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುನೀಲ್ ಅನಾವರ್. ಅವತ್ತು ಅವರು ಒಂದು 20 ಲಕ್ಷ ರೂಪಾಯಿಯನ್ನು ಕೊಟ್ಟು 20 ಲಕ್ಷದ ರೂಪಾಯಿ ಮೂಲಕ 2 ಜಾಗವನ್ನು ನಾವು ಖರೀದಿ ಮಾಡಿದ್ದೇವೆ. ಅವರಿಗೆ ವಾಪಸ್ ನಾವು ಅದನ್ನು ಸರ್ಕಾರದಿಂದ ಬಂದ ನಂತರ ಅವರಿಗೆ ವಾಪಸ್ ಮಾಡ್ತೇವೆ, ಅಲ್ಲಿವರೆಗೆ ನಾನು ನನ್ನ ಪೂರ್ಣ ಸಹಕಾರ ಕೊಡ್ತೇವೆ ಎನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಪ್ರಾಯಶಃ ಅವರಿಗೂ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆ ಸಲ್ಲಿಸ್ತೇ. ಯಾಕಂತ ಹೇಳಿದ್ರೆ, ಸಾಮಾಜಿಕ ಕಾರ್ಯ, ಧಾರ್ಮಿಕ ಕಾರ್ಯದಲ್ಲಿ ಮತ್ತೆ ವಾಪಸ್ ಬರ್ತದೆ ಎನ್ನುವಂಥದ್ದಿಲ್ಲ. ಆ ಬರ್ತದೆ ಎನ್ನುವಂಥದ್ದನ್ನು ನಿರೀಕ್ಷೆ ಮಾಡದೆ ಕೊಟ್ಟಿರುವುದು ನಮಗೆ ಹೆಮ್ಮೆ ಇರತಕ್ಕಂಥದ್ದು. ಅದರಿಂದಾಗಿ ಇದು ನಮ್ಮ ಕರ್ತವ್ಯ ಇದೆ. ಅದನ್ನು ಮತ್ತೆ ಇವತ್ತು ನಾನು ಅದನ್ನು ನಮ್ಮ ವಿಶೇಷ ಅನುದಾನ ಏನು ಬಂದಿದೆ ಅದರಲ್ಲಿ ಈಗಾಗಲೇ ಭಜನಾ ಮಂದಿರಕ್ಕೆ 20 ಲಕ್ಷ ರೂಪಾಯಿ ಅನುದಾನವನ್ನು ಸರ್ಕಾರದಿಂದ ಇಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಅದರ ಜೊತೆಗೆ ಇವತ್ತು ಈ ಎಲ್ಲ ಕಾರ್ಯದಲ್ಲಿ ನಾನೊಬ್ಬ ಭಕ್ತನಾಗಿ, ಸೇವಕನಾಗಿ ಇದರಲ್ಲಿ ಪೂರ್ಣವಾಗಿ ತೊಡಗಿಸಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು. ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಬೆಳ್ತಂಗಡಿ ತಾಲೂಕಿನ ಎಲ್ಲ ಬಂಧುಗಳ ಹತ್ರ ವಿನಂತಿ ಮಾಡ್ತೇನೆ. ನಮ್ಮ ತಾಲೂಕಿಗೆ ಹೆಮ್ಮೆ ಪಡುವಂಥ ಒಂದು ಕಾರ್ಯಕ್ರಮ ನಾಡ್ದು 7ನೇ ತಾರೀಕಿಗೆ ನಡೆಯುವಂಥ, ವಿಶೇಷವಾಗಿ ಮಹಾರಾಜರು ಬರುವಂಥ ಕಾರ್ಯಕ್ರಮ. ಆ ಮಹಾರಾಜರು ಬರುವಂಥ ಕಾರ್ಯಕ್ರಮದಲ್ಲಿ ತಾಲೂಕಿನ 81 ಗ್ರಾಮದಿಂದಲೂ ಎಲ್ಲ ಭಕ್ತರು ಇದರಲ್ಲಿ ಭಾಗವಹಿಸಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತೇನೆ ನಾನು. ಯಾಕಂತೇಳಿದರೆ, ಮಹಾರಾಜರು ಬೆಳ್ತಂಗಡಿ ತಾಲೂಕಿನಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಭಾಗವಹಿಸ್ತಕ್ಕಂಥ ಕಾರ್ಯಕ್ರಮ ಕುಪ್ಪೆಟ್ಟಿಯ ಭಜನಾ ಮಂದಿರದ ಕಾರ್ಯಕ್ರಮ. ಅದರಿಂದಾಗಿ ತಾಲೂಕಿನ 81 ಗ್ರಾಮದ ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ವಿಶೇಷವಾಗಿ ನಮಗೆ ಪೂರ್ಣ ಸಹಕಾರವನ್ನು ಕೊಡುವಂಥ ಕೆಲಸ ಮಾಡುವಂಥವರು ನಮ್ಮ ಪೂಜ್ಯ ಕಾವಂದರ ಆಶೀರ್ವಾದದಲ್ಲಿ SKDRDB ಅವರು, ಯೋಜನೆಯವರು, ಇವತ್ತು ಯೋಜನೆಯ ನಿರ್ದೇಶಕರು ಇದ್ದಾರೆ ಇಲ್ಲಿ ನಮ್ಮೊಟ್ಟಿಗೆ. ಅವರು ಅವತ್ತು ಸಹ ನಮಗೆ ಎಲ್ಲ ವ್ಯವಸ್ಥೆಯ ದೃಷ್ಟಿಯಿಂದ ಪೂಜ್ಯ ಕಾವಂದರ ಆಶೀರ್ವಾದವನ್ನು ಅವತ್ತು ಪಡೆದ ನಂತರ ಎಲ್ಲ ಕಾರ್ಯಕ್ರಮದಲ್ಲಿ ನಮಗೆ ಯೋಜನೆಯವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಒಕ್ಕೂಟದವರು ಇದಕ್ಕೆ ಸಹಕಾರವನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಅವರಿಗೆ ಕೊನೆಯದಾಗಿ ಇಟ್ಟುಕೊಂಡದ್ದು ಆ ಪೂಜ್ಯ ಕಾವಂದರ ಆಶೀರ್ವಾದ, ಯೋಜನೆಯ ಆಶೀರ್ವಾದದ ಮೂಲಕವೂ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಲಿಕ್ಕಿದೆ. ಸುಮಾರು 80 ಭಜನಾ ತಂಡಗಳು, ಈಗಾಗಲೇ ಭಜನಾ ಪರಿಷತ್ತಿನ ಅಧ್ಯಕ್ಷರು ಸಹ ಮೊನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. 80 ಭಜನಾ ತಂಡದವರು ಕುಣಿತ ಭಜನೆಯಲ್ಲಿ ನಮ್ಮ ಹೊತ್ತಿನ ರಾಜ ಮಹಾರಾಜರನ್ನು ಕರ್ಕೊಂಡು ಬರತಕ್ಕಂಥ ಆ ವಿಶಿಷ್ಟವಾಗಿರ್ತಕ್ಕಂಥ ಶೋಭಾಯಾತ್ರೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದರ ಜೊತೆಗೆ ಆ ಶೋಭಾಯಾತ್ರೆಯ ಮೆರುಗನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಅನೇಕ ಜನ ವ್ಯಕ್ತಿಗಳು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಲಾ ತಂಡಗಳನ್ನು ಆ ಶೋಭಾಯಾತ್ರೆಯಲ್ಲಿ ನಮ್ಮ ಸಹಕಾರದಿಂದ ಕೊಡ್ತೇವೆ ಅನ್ನುವಂಥದ್ದನ್ನು ಹೇಳಿ ಅನೇಕ ಶೋಭಾಯಾತ್ರೆಯಲ್ಲಿ ಕಲಾ ತಂಡಗಳು ಸಹ ಇದರಲ್ಲಿ ಭಾಗವಹಿಸಲಿಕ್ಕಿದೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ನಾಡ್ದಿನ 6ನೇ ತಾರೀಕಿನ ಕಾರ್ಯಕ್ರಮ, 7ನೇ ತಾರೀಕಿನ ಕಾರ್ಯಕ್ರಮ, 8ನೇ ತಾರೀಕಿನ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಸಮಸ್ತ ಬಂಧುಗಳು, ಜಿಲ್ಲೆಯ ಸಮಸ್ತ ಬಂಧುಗಳು ಇದರಲ್ಲಿ ಭಾಗವಹಿಸಬೇಕೆನ್ನುವಂಥ ಕಾರ್ಯಕ್ರಮವನ್ನು ಭಾಗವಹಿಸಬೇಕೆನ್ನುವಂತಹ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ವಿಶ್ವ ಹಿಂದೂ ಪರಿಷತ್ತಿನಿಂದ ಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ನವೀನ್ ನೆರಿ ಅವರು ಅವತ್ತಿನಿಂದ ಇವತ್ತಿನವರೆಗೆ ಕೊಟ್ಟುಕೊಂಡು ಬಂದಿದ್ದಾರೆ. ಅವರು ಸಹ ಈ ವಿಶ್ವ ಹಿಂದೂ ಪರಿಷತ್ತು ಸಹ ಇದರಲ್ಲಿ ಪೂರ್ಣವಾಗಿರ್ತಕ್ಕಂಥ ಕಾರ್ಯವನ್ನು ಇದರಲ್ಲಿ ಮಾಡಲಿಕ್ಕಿದ್ದಾರೆ. 7 ಮತ್ತು 8ನೇ ದಿನಕ್ಕೆ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 3 ಹೊತ್ತು ಸಹ ಅನ್ನದಾನ ಕಾರ್ಯ ನಡೆಯೋದಕ್ಕಿದೆ. 6ನೇ ತಾರೀಕಿಗೆ ಸಂಜೆಗೆ ಅನ್ನದಾನದ ವ್ಯವಸ್ಥೆ ಸಹ, ಅವತ್ತು ಸಂತರ್ಪಣೆ ವ್ಯವಸ್ಥೆಯು ಸಹ ನಡೀಲಿಕ್ಕಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ವಿಶೇಷವಾಗಿ ನಾನು ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಧನ್ಯವಾದ ಸಮರ್ಪಿಸ್ತೇನೆ ಮತ್ತು ನಿಮ್ಮ ಸಹಕಾರವನ್ನು ಯಾಚಿಸ್ತೇನೆ. ಮೊನ್ನೆಯೂ ಸಹ ನೀವು
ಈ ಕಾರ್ಯ ಮಾಡುವ ಪ್ರಾರಂಭದಿಂದ ನೀವು ಈ ಭಜನಾ ಮಂದಿರದ ಜೊತೆ ಪೂರ್ಣವಾಗಿ ತೊಡಗಿಸಿಕೊಂಡಿದ್ದೀರಿ. ಇವತ್ತು ಸಹ ತುರ್ತಾಗಿ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ನೀವು ಬಂದು ಭಾಗವಹಿಸಿದ್ದೀರಿ. ನಾಡಿನ 3 ದಿನದ ಕಾರ್ಯಕ್ರಮದಲ್ಲೂ ನೀವು ಪೂರ್ಣ ಸಹಕಾರವನ್ನು ಕೊಟ್ಟು ಈ ಒಂದು ಭಜನಾ ಮಂದಿರದ ಕೀರ್ತಿ ಇಡೀ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯ ಅಲ್ಲ, ವಿದೇಶದವರೆಗೂ ತಲುಪುವ ರೀತಿಯಲ್ಲಿ ನಿಮ್ಮ ಸಹಕಾರ ಇರಬೇಕು. ಆ ಸಹಕಾರಕ್ಕೆ ನಾವು ಯಾವತ್ತೂ ನಿಮ್ಮೊಟ್ಟಿಗೆ ಇರ್ತೇವೆ. ಮತ್ತು ಆ ಭಜನಾ ಮಂದಿರದ ಪ್ರಧಾನ ದೇವರಾಗಿರ್ತಕ್ಕಂಥ ಮಹಾಗಣಪತಿ ನಿಮಗೆ ಪೂರ್ಣವಾಗಿರ್ತಕ್ಕಂಥ ನಿಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ಮಾಡಲಿ ಎನ್ನುವಂಥ ಪ್ರಾರ್ಥನೆಯನ್ನು ಸಹ ಮಾಡ್ತಾ, ಮತ್ತೊಮ್ಮೆ ಎಲ್ಲ ಪತ್ರಿಕಾ ಮತ್ತು ದೃಶ್ಯ